press the bell icon on the YouTube app and never miss another update. Hello students, let's continue our discussion in the lesson division. In previous class we discussed some problems about division, right? How to find the quotient and how to find the remainder of the given numbers. So let's take exercise 2.1 of third main. One of third main. Find the quotient and remainder ಅಂತ ಹೇಳ್ತಿದ್ದಾರೆ. So 1653 divided by 8 is the first question. So let's see how to solve. 4 digits number ಇದೆ, ಇಲ್ಲಿ single digit number ಇದೆ. So 1 8 ಗಿಂತ ಸ್ಮಾಲರ್ ನಂಬರ್ ಆಗುತ್ತೆ. ಸೊ ಈ ಥರ ಇದ್ದಾಗ ಏನು ಮಾಡಬೇಕು, 2 ಡಿಜಿಟ್ಸ್ನ ಒಟ್ಟಿಗೆ ತಗೊಳ್ತೀನಿ. ಸೊ 16 ಅಂದರೆ 8 2s 16, 8 ಟೇಬಲಲ್ಲಿ 16 ಡಿವೈಡ್ ಆಗುತ್ತೆ ಅಲ್ವಾ. ಸೊ 8 2s 16, 6ಅಲ್ಲಿ 6 ಹೋದರೆ 0 ಆ್ಯಂಡ್ 1ಅಲ್ಲಿ 1 ಹೋದರೆ 0 ಆ್ಯಂಡ್ ನೆಕ್ಸ್ಟ್ 5 ಡೌನ್. ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ತುಂಬಾ ಕೇರ್ಫುಲ್ಲಾಗಿ ಮಾಡ್ತೀರಿ. ಯಾಕೆ ಅಂದರೆ ಇಲ್ಲಿ ನೋಡಿರಿ 5 ಇದೆ, 5 ಈಸ್ ಲೆಸ್ ದ್ಯಾನ್ 8, 5 ಈಸ್ ಲೆಸ್ ದ್ಯಾನ್ 8 ಟೇಬಲಲ್ಲಿ 5 ಬರಲ್ಲ. ಸೊ ಏನು ಮಾಡ್ತೀರಿ, ಇನ್ನೂ ಒಂದು ನಂಬರ್ನ ಕೆಳಗಡೆ ಇಳಿಸ್ಕೋಬೇಕು. ಸೊ ಯಾವಾಗ 2 ನಂಬರ್ನ ಕೆಳಗೆ ಇಳಿಸ್ಕೊತೀವೋ ಆಗ ಎಲ್ಲ ನಾವೇನು ಮಾಡಬೇಕು, 0ನ ಹಾಕಬೇಕು. ಇದು ತುಂಬ ಇಂಪಾರ್ಟೆಂಟ್ ಪ್ರೊಸೆಸ್, ತುಂಬ ಜನ ಮರಿತೀರಿ ಅಲ್ಲಿ. ಯಾವಾಗ ಇಲ್ಲಿ ಒಂದು ನಂಬರು ಈ 8ಗಿಂತ ಡಿವೈಸರಿಗಿಂತ ಕಡಿಮೆ ಇರುತ್ತೋ ಆಗ ಏನು ಮಾಡ್ತೀವಿ, ಇನ್ನೂ ಒಂದು ನಂಬರ್ನ ಕೆಳಗಡೆ ಇಳಿಸ್ಕೊತೀವಿ. ಆವಾಗ ವಿಲ್ ಡೌನ್ ದ 2 ನಂಬರ್ಸ್ನ ಯಾವಾಗ ಡೌನ್ ಮಾಡ್ಕೊಳ್ತೀವಿ ಆಗ ನಾವು ಒಂದು ಎಕ್ಸ್ಟ್ರಾ 0ನ ಕೋಶಂಟಲ್ಲಿ ಬರಿತೀವಿ. ಸೊ ಕೋಶಂಟಲ್ಲಿ 0ನ ಆ್ಯಡ್ ಮಾಡಬೇಕು. ಈಗ ನಾವು ಕಂಟಿನ್ಯೂ ಮಾಡೋಣ. ಸೊ 8 ಯಾವ ಟೇಬಲಲ್ಲಿ ಹೋಗುತ್ತೆ ನೋಡಿರಿ. 8 6 48, ಯಾಕಂದರೆ 8 7 56 ಇದೆ, ಅದು 53ಗಿಂತ ಗ್ರೇಟರ್ ನಂಬರ್ ಆಗುತ್ತೆ. ಏನು ಮಾಡ್ತೀರಿ ಈಗ, 8 6 48, 3ನಲ್ಲಿ 8 ಹೋಗಲ್ಲ, ಏನು ಮಾಡ್ತೀರಿ ಬರೋ ತಗೊಳ್ತೀರಿ, 13 ಆಗುತ್ತೆ. 13ನಲ್ಲಿ 8 ಹೋದರೆ 5 ಆ್ಯಂಡ್ ಹಿಯರ್ ಇಟ್ ವಿಲ್ ಬಿ 4 ಆ್ಯಂಡ್ 4 ವಿಲ್ ಬಿಕಮ್ 0. ಸೊ ಕೋಶನ್ 206 ಆ್ಯಂಡ್ ರಿಮೈಂಡರ್ 5. ಈ ಪ್ರಾಬ್ಲಮಿಂದ ಏನು ಕಲ್ತ್ಕೊಂಡ್ರಿ ಅಂದರೆ, ನೀವು 2 ನಂಬರ್ನ ಒಟ್ಟಿಗೆ ಇಳಿಸ್ಕೊಂಡಾಗ ನಾವು 0ನ ಹಾಕಬೇಕು ಅನ್ನೋದು ಕಲ್ತ್ಕೊಂಡ್ರಿ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. 1325 ಡಿವೈಡೆಡ್ ಬೈ 2. 1325 ಡಿವೈಡೆಡ್ ಬೈ 2 ಅಂದರೆ ಇಲ್ಲೂ ಅಷ್ಟೇ 1 2ಗಿಂತ ಕಡಿಮೆ ಇದೆ. 2 ನಂಬರ್ ಒಟ್ಟಿಗೆ ತಗೊಳ್ತೀರಿ, 13 ಆಗುತ್ತೆ. 2 ಟೇಬಲಲ್ಲಿ 13 ಇಲ್ಲ, ಅದಕ್ಕಿಂತ ಸ್ಮಾಲರ್ ನಂಬರ್ ಅಂದರೆ 12. 2 6 12, 3ಅಲ್ಲಿ 2 ಹೋದರೆ 1 ಆ್ಯಂಡ್ 1ಅಲ್ಲಿ 1 ಹೋದರೆ 0. ನೆಕ್ಸ್ಟ್ 2 ಡೌನ್ ಮಾಡ್ಕೊಳ್ತೀರಿ. 2 6 12, 2ಅಲ್ಲಿ 2 ಹೋದರೆ 0, 1ಅಲ್ಲಿ 1 ಹೋದರೆ 0 ಆ್ಯಂಡ್ 5. 2 2s 4, 5 4 ಹೋದರೆ 1. So let's write the quotient and remainder. Quotient is 662 and remainder is 1. 1 is the remainder. And next 1435 divided by 15. 1435 divided by 15. So ಇದಕ್ಕೆ 15 ಟೇಬಲ್ ಬರಬೇಕು ನಿಮಗೆ. 1435 divided by 15. ಇಲ್ಲಿ ನೋಡ್ಕೊಳ್ರಿ, 15 ಇದೆ, ಇಲ್ಲಿ 2 ಡಿಜಿಟ್ಸ್ ನಂಬರ್ ಇದೆ, ಇಲ್ಲೂ 2 ಡಿಜಿಟ್ಸ್ ನಂಬರ್ನ ಚೆಕ್ ಮಾಡ್ತೀರಿ. 14 ಇದೆ, 15 ಇದೆ, ಇಲ್ಲಿ 14 ಇದೆ. ಸೊ 14 15ಗಿಂತ ಸ್ಮಾಲರ್ ನಂಬರ್. ಈಗ ಏನು ಮಾಡ್ತೀರಿ, 3 ಡಿಜಿಟ್ಸ್ನ ಒಟ್ಟಿಗೆ ತಗೊಳ್ತೀರಿ. ಈಗ 15 143, 15 ಬರಲ್ಲ, 15 9s
135 ಬರುತ್ತೆ ಹೌದಲ್ವಾ. 15 9s 135, 15 9s 135. ಸೊ 3ನಲ್ಲಿ 5 ಹೋಗಲ್ಲ, ಏನು ಮಾಡ್ತೀರಿ ಬಾರೋ ತೊಗೊಳ್ತೀರಿ, 13 ಆಗುತ್ತೆ. 13ನಲ್ಲಿ 5 ಹೋದರೆ 8, ಹಿಯರ್ ಇಟ್ ವಿಲ್ ಬಿಕಮ್ 3, 3ರಲ್ಲಿ 3 ಹೋದರೆ 0, 1ನಲ್ಲಿ 1 ಹೋದರೆ 0. ಸೊ ಈಗ 5ನ ಕೆಳಗಡೆ ತೊಗೊಳ್ತೀರಾ. 15 5s 75, 85 ಬರಲ್ಲ, 75 ಬರುತ್ತೆ. 15 5s 75, 5 5 ಆದರೆ 0, 8ರಲ್ಲಿ 7 ಆದರೆ 1. ಸೊ ಕೋಷಂಟ್ ಏನಾಯಿತು 95. ಆ್ಯಂಡ್ ರಿಮೈಂಡರ್ ಯಾವಾಗಲೂ ಡಿವೈಸರ್ಗಿಂತ ಕಡಿಮೆ ಇರಬೇಕು. ಸೊ ಕರೆಕ್ಟ್ ಇದೆ. ರಿಮೈಂಡರ್ ವಿಲ್ ಬಿಕಮ್ 10. ಆ್ಯಂಡ್ ನೆಕ್ಸ್ಟ್ 2647, 2647 divided by 13. ಸೊ ಇದಕ್ಕೆ 13 ಟೇಬಲ್ ಬರಬೇಕು ನಿಮಗೆ. 13 2s ಎಷ್ಟು, 13 2s 26. ಸೊ 13 2s 26, 6ರಲ್ಲಿ 6 ಹೋದರೆ 0 ಆ್ಯಂಡ್ 2ರಲ್ಲಿ 2 ಹೋದರೆ 0. ಈಗ ನೋಡಿರಿ 4 ಡೌನ್ ಮಾಡ್ಕೊಳ್ತೀವಿ, ಬಟ್ ಇಲ್ಲಿ ಡಿವೈಸರ್ 13 ಇದೆ, ಇಲ್ಲಿ 4 ಇದೆ, ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀರಿ 7ನ ಡೌನ್ ಮಾಡ್ಕೊಳ್ತೀರಿ. ಸೊ 2 ನಂಬರ್ಸ್ನ ಒಂದೇ ಸಲಿಗೆ ಕೆಳಗಡೆ ಇಳಿಸ್ಕೊಂಡಾಗ ಏನು ಮಾಡಬೇಕು, ಅಗೇನ್ ಯು ಹ್ಯಾವ್ ಟು ಪುಟ್ 0 ಇನ್ ದ ಕೋಷನ್. ಗೊತ್ತಾಯ್ತಾ. ಈಗ ನೀವು 47ನ ಡಿವೈಡ್ ಮಾಡಿರಿ. 47 ಇಲ್ಲ 13 ಟೇಬಲಲ್ಲಿ 13 3s 39 ಹೌದಲ್ವಾ. ಚೆಕ್ ಮಾಡಿರಿ ಬೇಕಿದ್ರೆ. 13 3s 39, 13 3s 39, 7ನಲ್ಲಿ 9 ಹೋಗಲ್ಲ, ಏನು ಮಾಡ್ತಾರೆ ಬಾರೋ ತೊಗೊಳ್ತೀರಿ. 17 ಆಗುತ್ತೆ. 17ನಲ್ಲಿ 9 ಹೋದರೆ 8 ಆ್ಯಂಡ್ 3ರಲ್ಲಿ 3 ಹೋದರೆ 0. ಸೊ ರಿಮೈಂಡರ್ ಈಸ್ ಲೆಸ್ ದ್ಯಾನ್ ಡಿವೈಡರ್. ಕೋಷನ್ ಈಸ್ 203 and remainder is 8. So this is how you are going to solve. Let's take 4th main. Is this clear? ಹಿಂಗೆ 2 numbers ಇಳಿಸ್ಕೊಂಡಾಗ 0 ಹಾಕ್ತೀವಿ ಅಂತ ಗೊತ್ತಿರಬೇಕು. Next is 4th main. ಸೊ ಇಲ್ಲೇನಾಗುತ್ತೆ ಅಂದರೆ 5 ಡಿಜಿಟ್ ನಂಬರ್ನ ತೊಗೊಂಡಿದ್ವಿ. 5 ಡಿಜಿಟ್ ನಂಬರ್ಸ್ 24,658 divided by 2. 2 1s 2, 2 1s 2, 2ರಲ್ಲಿ 2 ಹೋದರೆ 0 ಆ್ಯಂಡ್ 4 ಡೌನ್. 2 2s 4, 4ರಲ್ಲಿ 4 ಹೋದರೆ 0. ನೆಕ್ಸ್ಟ್ 6 ಡೌನ್. 2 3s 6, 6ರಲ್ಲಿ 6 ಹೋದರೆ 0. ಇಲ್ಲಿ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ ನೋಡಿರಿ, ಒಂದೊಂದು ನಂಬರ್ನೇ ಕೆಳಗೆ ತೊಗೊಳ್ಳೋದು, ಡಿವೈಡ್ ಮಾಡ್ತಾ ಹೋಗೋದು ಅಷ್ಟೇ. ನೆಕ್ಸ್ಟ್ 5 ತೊಗೊಳ್ತೀರಿ. 5 ಡಿವೈಡ್ ಆಗಲ್ಲ. 2 2s 4 ಆಗುತ್ತೆ. 5ರಲ್ಲಿ 4 ಹೋದರೆ 1. ಈಗ 8 ಡೌನ್. 2 9s 18, 8ರಲ್ಲಿ 8 ಹೋದರೆ 0 ಆ್ಯಂಡ್ 1ರಲ್ಲಿ 1 ಹೋದರೆ 0. ಸೊ ಹಿಯರ್ ನಮಗೇನಾಯಿತು, ರಿಮೈಂಡರ್ 0 ಬಂತು. ಕೋಷಂಟ್ 12,329 ಆ್ಯಂಡ್ ರಿಮೈಂಡರ್ ಇಸ್ 0. R ಅಂತ ಬರೆದ್ರೆ ರಿಮೈಂಡರ್, Q ಅಂತ ಬರೆದ್ರೆ ಕೋಷಂಟ್. ಆ್ಯಂಡ್ ನೆಕ್ಸ್ಟ್ ಈಸ್ 14,005 ಡಿವೈಡೆಡ್ ಬೈ 7. 14,005 divided by 7. ಸೊ ಇಲ್ಲಿ ಹೆಂಗೆ ಮಾಡ್ತೀರಾ, ಸೊ 7ನಲ್ಲಿ 14 ಹೋಗುತ್ತೆ ಅಲ್ವಾ. ಸೊ 14, 7 2s 14, 4ರಲ್ಲಿ 4 ಹೋದರೆ 0 ಆ್ಯಂಡ್ 1ರಲ್ಲಿ 1 ಹೋದರೆ 0. ಈಗ ಝೀರೋಸ್ನ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀರಿ. 0 7 ನೋಡಿರಿ, ಇಲ್ಲಿ ಸ್ಮಾಲರ್ ನಂಬರ್ ಇದ್ದಾಗ ಏನು ಮಾಡ್ತಿದ್ವಿ ನಾವು, ಯಾವಾಗಲೂ ಸ್ಮಾಲರ್ ನಂಬರ್ಸ್ ಇದ್ದಾಗ ಇನ್ನೂ ಒಂದು ನಂಬರ್ನ ಕೆಳಗಡೆ ಇಟ್ಕೊಂಡು 0 ಹಾಕ್ತಿದ್ವಿ ಅಲ್ವಾ. ಈಗ 0 ಅಂತೂ
7ಗಿಂತ ಸ್ಮಾಲರ್ ನಂಬರ್. ಸೊ ಅದಕ್ಕೆ ಇನ್ನೊಂದು ನಂಬರ್ನ ಕೆಳಗಡೆ ಇಳಿಸ್ಕೊತೀವಿ. ಸೊ ಇನ್ನೊಂದು ನಂಬರ್ನ ಕೆಳಗೆ ಇಳಿಸ್ಕೊಂಡಿದ್ದಕ್ಕೆ ಅಗೇನ್ ಯು ವಿಲ್ ಪಿಟ್ 0. ಹೌದಾ? ಇನ್ನೊಂದು ನಂಬರ್ನ ಇಳಿಸ್ಕೊಂಡಿದ್ದಕ್ಕೆ 0 ಹಾಕ್ತೀರಿ. ಆದರೂ ಡಿವೈಡ್ ಆಗಲ್ಲ. ಏನು ಮಾಡ್ತೀರಿ? ಮತ್ತೆ 5ನ ಕೆಳಗೆ ಇಳಿಸ್ಕೊತೀರಾ. 5ನ ಕೆಳಗೆ ಇಳಿಸ್ಕೊತೀರಾ ಮತ್ತು 0 ಮತ್ತೆ ಏನು ಮಾಡ್ತೀರಿ? 0 ಹಾಕ್ಕೊಳ್ತೀರಿ. ಸೊ ಈಗೇನಾಯಿತು? ಅಗೇನ್ ಇಲ್ಲಿ ಮತ್ತೆ ನೀವು ಡಿವಿಷನ್ ಮಾಡುವಂಥ ನೆಸೆಸಿಟಿನೇ ಇಲ್ಲ. ಯಾಕೆ ಡಿವಿಷನ್ನ ಸ್ಟಾಪ್ ಮಾಡ್ತೀರಿ ಅಂದರೆ 5 ಈಸ್ ಲೆಸ್ ದ್ಯಾನ್ 7. 5 ಈಸ್ ಲೆಸ್ ದ್ಯಾನ್ 7. ಸೊ ನೀವು ಮತ್ತೆ ಡಿವೈಡ್ ಮಾಡೋಕ್ಕೆ ಬರಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀರಿ. ಏನಾಗುತ್ತೆ? ಕ್ವೋಷನ್ ವಿಲ್ ಬಿಕಮ್ 2000 and remainder will become 5. So quotient is 2000 and remainder is 5. Let's take third question, that is 32,745. और ಇದನ್ನ ಏನು ಮಾಡ್ಬೋದು? ಇನ್ನೊಂದು ಸ್ಟೆಪ್ಪಲ್ಲಿ ಹೆಂಗೆ ಮಾಡ್ತೀರಿ ಮಾಡ್ಬೋದು ಅಂದರೆ 7 zeros 0 ಮಾಡಿಕೊಂಡು 5 ಇನ್ನೊಂದು ಸ್ಟೆಪ್ಪಲ್ಲಿ ಕೆಳಗೆ ಇಟ್ಕೊಂಡು ಆ್ಯಂಡ್ 7 zeros 0ನೇ ತೊಗೊಂಡು ಮಾಡ್ಬೋದು. ಬೋತ್ ವಿಲ್ ಗಿವ್ ಯು ದ 2000 ಓನ್ಲಿ. ಆ್ಯಂಡ್ ಲೆಟ್ಸ್ ಟೇಕ್ ಥರ್ಡ್ ಕ್ವೆಶನ್. 32,745 divided by 10. 10 3s 30. 32 ಎರಡು ಒಟ್ಟಿಗೆ ತಗೋಬೇಕು. ಇಲ್ಲಿ ಡಬಲ್ ಡಿಜಿಟ್ ಇದೆ, ಇಲ್ಲೂ ಡಬಲ್ ಡಿಜಿಟ್ ಇದೆ. 32 is greater than 10. ಸೊ 10 3s 30. 12 0 ಹೋದರೆ 2 ಆ್ಯಂಡ್ 3 ಅಲ್ಲಿ 3 ಹೋದರೆ 0. ನೆಕ್ಸ್ಟ್ 7. 10 2s 20. 7 ಅಲ್ಲಿ 0 ಹೋದರೆ 7 ಆ್ಯಂಡ್ 12 2 ಹೋದರೆ 0. ನೆಕ್ಸ್ಟ್ 4 ಡೌನ್ ಮಾಡ್ಕೊಳ್ತೀವಿ. 10 7s 70. 4 ಅಲ್ಲಿ 0 ಹೋದರೆ 4 ಆ್ಯಂಡ್ 7 ಅಲ್ಲಿ 7 ಹೋದರೆ 0. 5. ಇಲ್ಲಿ ನೋಡಿರಿ 45 ಆಯಿತು. 45 ಅಂದರೆ ಅಗೇನ್ 10 4s 40 ಇದೆ. 5 ಅಲ್ಲಿ 0 ಹೋದರೆ 5 ಆ್ಯಂಡ್ 4 ಅಲ್ಲಿ 4 ಹೋದರೆ 0. ಕ್ವಶಂಟ್ ಏನಾಯಿತು? 3274 ಆ್ಯಂಡ್ remainder will become 5. Remainder is 5. Let's take last question in this main. That is 12,056. 12,056 divided by 12. ಇಲ್ಲಿ ಹೆಂಗೆ ಮಾಡ್ತೀರಾ? 12 1s 12. 12 2 ಹೋದರೆ 0, 1 ಅಲ್ಲಿ 1 ಹೋದರೆ 0. ಇಲ್ಲೇನು ಮಾಡ್ತೀರಿ? 0 ಡೌನ್ ಮಾಡ್ಕೊಳ್ತೀರಾ. ಬಟ್ 0 ಈಸ್ ಸ್ಮಾಲರ್ ದ್ಯಾನ್ 12. ಎರಡು ಮೆಥಡಲ್ಲಿ ಮಾಡ್ಬೋದು. 12 zeros 0 ಹಾಕ್ಕೊಂಡು ಹಿಂಗೂ ಮಾಡ್ಬೋದು. 12 zeros 0 ಆ ಥರನೂ ಮಾಡ್ಬೋದು. ಅಥವಾ ನೀವು ಎರಡು ನಂಬರ್ನ ಕೆಳಗೆ ಇಳಿಸ್ಕೊಂಡು ಹಾಗೂ ಮಾಡ್ಬೋದು. ಸೊ ಇಲ್ಲಿ 5ನ ಕೆಳಗೆ ಇಳಿಸ್ಕೊತೀರಿ. ಸೊ ಎರಡು ನಂಬರ್ ಒಟ್ಟಿಗೆ ಇಳಿಸ್ಕೊಂಡಾಗ ಏನು ಮಾಡ್ತೀರಿ? 0ನ ಕೊಡ್ತೀರಾ. ಸೊ ಇಲ್ಲಿ 0 ಇತ್ತು, ಎರಡು ನಂಬರ್ ಒಟ್ಟಿಗೆ ಇಳಿಸ್ಕೊಂಡಾಗ 0ನ ಹಾಕ್ತೀರಿ. ಈಗ 56 12ಅಲ್ಲಿ ಡಿವೈಡ್ ಆಗುತ್ತೆ, ಚೆಕ್ ಮಾಡಿರಿ. ಆಗಲ್ಲ. ಬಟ್ 56ಗಿಂತ ಸ್ಮಾಲರ್ ನಂಬರ್ ಯಾವುದು? 48. 12 4s 48. 6 ಅಲ್ಲಿ 8 ಹೋದರೆ 6 ಅಲ್ಲಿ 8 ಹೋಗಲ್ಲ. ಏನು ಮಾಡ್ತೀರಿ? ಬಾರೋ ತೊಗೊಳ್ತೀರಿ. 16 ಆಗುತ್ತೆ. 16ಅಲ್ಲಿ 8 ಹೋದರೆ 8 ಆ್ಯಂಡ್ 4 ಅಲ್ಲಿ 4 ಹೋದರೆ 0. ಸೊ ಏನಾಯಿತು? ಕ್ವಶಂಟ್ ವಿಲ್ ಬಿಕಮ್ 1004 ಆ್ಯಂಡ್ ರಿಮೈಂಡರ್ ವಿಲ್ ಬಿಕಮ್ 8. ಸೊ ಇಲ್ಲಿ ನೋಡಿರಿ, ಎರಡು ನಂಬರ್ಸ್ನ ಒಟ್ಟಿಗೆ ಇಳಿಸ್ಕೊಂಡಾಗ 0 ಹಾಕೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಸ್ ಇಟ್ ಕ್ಲಿಯರ್? So let's take fifth main now.
ನೆಕ್ಸ್ಟ್ ಫಿಫ್ತ್ ಮೇನ್ ಇಲ್ಲಿ ಸಾಲ್ವ್ ದ ಫಾಲೋಯಿಂಗ್ ಇದೆ. ಈಗ ಏನು ಸಾಲ್ವ್ ಮಾಡಿದ್ರಲ್ಲ ಅದನ್ನೇ ಸೆಂಟೆನ್ಸಲ್ಲಿ ಕ್ವೆಶನ್ಸ್ ಕೇಳಿದ್ದಾರೆ, ನಾವು ಸೆಂಟೆನ್ಸಲ್ಲಿ ಆನ್ಸರ್ಸ್ ಮಾಡ್ತಾ ಹೋಗಬೇಕು. ಎ ಟೇಲರ್ ಹ್ಯಾಸ್ 18 meters of cloth. He can stitch 9 shirts from this cloth. Find the length of cloth required to stitch 1 shirt. ಅಂದರೆ ಟೈಲರ್ ಹತ್ರ ಏನಿದೆ 18 meters ಆಫ್ ಕ್ಲಾತ್ ಇದೆ, 18 meters ಅಷ್ಟು ದೊಡ್ಡ ಕ್ಲಾತ್ ಇದೆ. ಅದರಲ್ಲಿ ಏನು ಮಾಡ್ತಾನೆ 9 ಶರ್ಟ್ಸ್ನ ಸ್ಟಿಚ್ ಮಾಡ್ತಾನೆ. 9 ಶರ್ಟ್ಸ್ನ ಸ್ಟಿಚ್ ಮಾಡ್ತಾನೆ ಅಂದರೆ ಒಂದು ಏನು ಕೇಳ್ತಿದ್ದಾರೆ, ಫೈಂಡ್ ದ ಲೆಂತ್ ಆಫ್ ಕ್ಲಾತ್ ರಿಕ್ವೈರ್ಡ್ ಟು ಸ್ಟಿಚ್ ಎ ಕ್ಲಾತ್. ಒಂದು ಶರ್ಟ್ನ ಸ್ಟಿಚ್ ಮಾಡೋಕ್ಕೆ ಎಷ್ಟು ಕ್ಲಾತ್ ಬೇಕು ಅಂತ ಕೇಳ್ತಾರೆ. ಹಿಂಗೆ ಫೈಂಡ್ ಔಟ್ ಮಾಡ್ತೀರಿ. 18 metersನ ಹೆಂಗೆ ಡಿವೈಡ್ ಮಾಡಿದ್ದಾರೆ, 9 ಶರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ನೀವು 18ನ 9ಇಂದ ಡಿವೈಡ್ ಮಾಡಬೇಕು. ಸೊ ಏನಿದೆ ಗಿವನ್ ಡಾಟಾ, ಲೆಂತ್ ಆಫ್ ಕ್ಲಾತ್, ಫಿಫ್ತ್ ಮೇನ್ ಫಸ್ಟ್ ಒನ್, ಲೆಂತ್ ಆಫ್ ಕ್ಲಾತ್ is equals to 18 meters, ಎಮ್ ಅಂದರೆ ಮೀಟರ್ಸ್ ಅಂತ, ಆ್ಯಂಡ್ ನಂಬರ್ ಆಫ್ ಶರ್ಟ್ಸ್ ಕ್ಯಾನ್ ಬಿ ಸ್ಟಿಚ್, ನಂಬರ್ ಆಫ್ ಶರ್ಟ್ಸ್ ಕ್ಯಾನ್ ಸ್ಟಿಚ್ is equals to 9. ಏನು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಲೆಂತ್ ಆಫ್ ಕ್ಲಾತ್ ರಿಕ್ವೈರ್ಡ್ ಟು ಸ್ಟಿಚ್ ಎ ಶರ್ಟ್. ದೇರ್ಫೋರ್ ಲೆಂತ್ ಆಫ್ ಕ್ಲಾತ್ required to stitch a shirt. ಹೆಂಗೆ ಫೈಂಡ್ ಔಟ್ ಮಾಡಿದ್ರೆ 18 divided by 9. 18 divided by 9. 18ನ 9ಇಂದ ಈಸಿಯಾಗಿ ಡಿವೈಡ್ ಮಾಡಿ, ಮತ್ತೆ ಡಿವಿಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಏನಿಲ್ಲ, ಯಾಕಂದರೆ 9 2s 18 ಟೇಬಲ್ಸಿಂದನೇ ಡಿವೈಡ್ ಆಗುತ್ತೆ. ಸೊ 9 2s 18. ಸೊ ಲೆಂತ್ ಆಫ್ ಕ್ಲಾತ್ ರಿಕ್ವೈರ್ಡ್ ಟು ಸ್ಟಿಚ್ ಎ ಶರ್ಟ್ ಇಸ್ 2 meter. ಹೌದಲ್ವ, ಮತ್ತೆ ಡಿವಿಷನ್ ಸಿಂಬಲ್ ಹಾಕ್ಕೊಂಡು ಮಾಡೋದೇನು ಬೇಡ, ಟೇಬಲ್ಸಿಂದ ನಿಮಗೆ ಗೊತ್ತಿದೆ ಡೈರೆಕ್ಟಾಗಿ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಎ ಬೈಕ್ ಕ್ಯಾನ್ ಕವರ್ 240 kilometers in 5 liters of petrol. Find how many kilometers does it cover with 1 liter of petrol. ಅಂದರೆ 5 ಲೀಟರ್ ಪೆಟ್ರೋಲ್ ಮೀನ್ಸ್ 5 liters ಆಫ್ ಪೆಟ್ರೋಲ್ ಹಾಕಿದ್ರೆ ಬೈಕ್ ಏನು ಮಾಡುತ್ತೆ 240 kilometersನ ಕವರ್ ಮಾಡುತ್ತೆ. ಅಂದರೆ 1 ಲೀಟರ್ ಪೆಟ್ರೋಲ್ ಹಾಕ್ಸಿದ್ರೆ ಎಷ್ಟು ಕಿಲೋಮೀಟರ್ ಕವರ್ ಮಾಡುತ್ತೆ ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, 240 divided by 5ನ ಡಿವೈಡ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಈಗ ನೀವು ಡಿವಿಷನ್ ಲೆಸನಿಂದ ಮಾಡಬೇಕಾದ್ರೆ ಈಸಿಯಾಗಿ ಹೇಳ್ತೀರಿ ಡಿವೈಡ್ ಮಾಡಬೇಕು ಅಂತ. ಎಕ್ಸಾಮಲ್ಲಿ ಎಲ್ಲ ಮಿಕ್ಸಾಗಿ ಕೊಟ್ಟಿರ್ತಾರೆ, ಸೊ ಅರ್ಥ ಮಾಡಿಕೊಂಡು ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಏನಿದೆ ಗಿವನ್ ಡಾಟಾ ಅಂದರೆ ಡಿಸ್ಟೆನ್ಸ್ ಕವರ್ಡ್ ವಿತ್ 5 ಲೀಟರ್, ಡಿಸ್ಟೆನ್ಸ್ ಕವರ್ಡ್ ಬೈ ಬೈಕ್ by using 5 liters of petrol. How much? That is equals to 240 kilometer. What we have to find? Distance covered by bike, distance covered bike with 1 liter of petrol. With 1 liter of petrol. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, 240 divided by 5. 240 divided by 5. ಸೊ ಈಗ ಡಿವಿಷನ್ ಹಾಕ್ಕೊಳ್ರಿ. 5 4s 20, 4 0 ಹೋದರೆ 4 ಆ್ಯಂಡ್ 12 2 ಹೋದರೆ 0, 5 8s 40. ಎಷ್ಟಾಯಿತು, ಡಿಸ್ಟೆನ್ಸ್ ಕವರ್ಡ್ ಬೈ ಬೈಕ್ ವಿತ್ 1 ಲೀಟರ್ ಆಫ್ ಪೆಟ್ರೋಲಿಗೆ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಬೈಕು, 48 kilometers of distance will cover by the bike. And let's take
Third question, 25,004 bags of cement are loaded equally into 14 railway wagons. Find the number of bags in each wagon. ಅಂದರೆ 25,004 bags of cement are loaded. ಅಂದರೆ 25,004 bags ಇದೆ, ಅದನ್ನ 14 ರೈಲ್ವೆ ವ್ಯಾಗನ್ಸ್ ಅಂದರೆ 14 ರೈಲ್ವೆ ಬೋಗೀಸ್ ಏನಿರ್ತಾವಲ್ಲ ಆ ಬೋಗೀಸಿಗೆ ಫಿಲ್ ಮಾಡಿರ್ತಾರೆ. ಸೊ ಏನು ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ ಅಂದರೆ, ಒಂದು ಬೋಗಿಗೆ ನಾವು ಎಷ್ಟು ಸಿಮೆಂಟ್ ಬ್ಯಾಗ್ಸ್ನ ಫಿಲ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸಿ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಟೋಟಲ್ ಬ್ಯಾಗ್ಸು 25,004 ಡಿವೈಡೆಡ್ ಬೈ ಒಂದು ಟೋಟಲ್ ನಂಬರ್ ಆಫ್ ವ್ಯಾಗನ್ಸ್ ಕೊಟ್ಟಿದ್ದಾರಲ್ಲ ಅದು 14ಇಂದ ಡಿವೈಡ್ ಮಾಡಿದ್ರೆ ನಮಗೆ ಒಂದು ವ್ಯಾಗನಲ್ಲಿ ಎಷ್ಟು ಬ್ಯಾಗ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಗಿವನ್ ಡಾಟಾ ಏನು? ಟೋಟಲ್ ನಂಬರ್ ಆಫ್ ಬ್ಯಾಗ್ಸ್ ಆ್ಯಂಡ್ third question, total number of bags $25,004. And next, number of wagons, number of wagons is equals to 14. ನಾವೇನು ಫೈಂಡ್ ಔಟ್ ಮಾಡಬೇಕು? ನಂಬರ್ ಆಫ್ ಬ್ಯಾಗ್ಸ್ ಇನ್ ಈಚ್ ವ್ಯಾಗನ್. ನಂಬರ್ ಆಫ್ ಬ್ಯಾಗ್ಸ್, ಎನ್ ಒ ಅಂದರೆ ಶಾರ್ಟಾಗಿ ನಂಬರ್ ಅಂತ ಬರ್ತಿದ್ದೀನಿ. ಎನ್ ಒ ಮೀನ್ಸ್ ನಂಬರ್. ನಂಬರ್ ಆಫ್ ಬ್ಯಾಗ್ಸ್ ಇನ್ ಈಚ್ ವ್ಯಾಗನ್. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? 25,004 divided by 14. 14 ones are 14, 5 4 ಹೋದರೆ 1 and 12 1 ಹೋದರೆ 1, ಸೊ 11 ಆಗುತ್ತೆ. 110. ಈಗ ನಾವು 14ಇಂದ 110ನ ಡಿವೈಡ್ ಮಾಡಬೇಕು. 14 7 ಎಷ್ಟು ಬರುತ್ತೆ ನೋಡ್ರಿ. ಗೊತ್ತಾಗಿಲ್ಲ ಅಂದರೆ ನೀವೇನು ಮಾಡ್ಕೋಬೇಕು? ಮಲ್ಟಿಪ್ಲಿಕೇಶನ್ ಟೇಬಲ್ಸ್ನ ಕಲೀರಿ. ಗೊತ್ತಾಗಿಲ್ಲ ಅಂದರೆ ಈ ಥರ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ನೋಡ್ಕೊಳ್ರಿ. 14 7 98 ಬರುತ್ತೆ. 14 7 98. 7 + 1 7 1 7 + 2 98. ಟೇಬಲ್ಸ್ ಕನ್ಫ್ಯೂಷನ್ ಆಯಿತು ಅಂದರೆ ಮಾಡಿ ಚೆಕ್ ಮಾಡಿರಿ. 98. 0 ಅಲ್ಲಿ 8 ಹೋಗಲ್ಲ, ಏನು ಮಾಡ್ತೀರಿ? ಬೋರೋ ತೊಗೊಳ್ತೀರಿ. 10ಅಲ್ಲಿ 8 ಹೋದರೆ 2 ಆ್ಯಂಡ್ ಹಿಯರ್ ಇಟ್ ವಿಲ್ ಬಿಕಮ್ 10 ಆಯಿತು. ಇಲ್ಲಿ 0 ಆಯಿತು. 10ಅಲ್ಲಿ 9 ಹೋದರೆ 1 12. ಆ್ಯಂಡ್ ನೆಕ್ಸ್ಟ್ 0 ಡೌನ್ ಮಾಡ್ಕೊಳ್ತೀರಿ. 120. ನೆಕ್ಸ್ಟು 14 7 98 ಬಂದಿದೆ. 14 8 ಮಾಡಿ ನೋಡಿರಿ ಎಷ್ಟು ಬರುತ್ತೆ. 14 8 112. 0 ಅಲ್ಲಿ 2 ಹೋಗಲ್ಲ, ಬಾರೋ ತೊಗೊಳ್ತೀರಿ. 10 ಆಯಿತು, ಇಲ್ಲಿ 1 ಆಗಿರುತ್ತೆ. 10ಅಲ್ಲಿ 2 ಹೋದರೆ 8 0 ಆ್ಯಂಡ್ 0. ಸೊ 14ಇಂದ 84 ಡಿವೈಡ್ ಆಗುತ್ತೆ. 14 6 84. Is it clear? So 14 6 84, ರಿಮೈಂಡರ್ 0 ಬಂತು. ನಂಬರ್ ಆಫ್ ಬ್ಯಾಗ್ಸ್ ಇನ್ ಈಚ್ ವ್ಯಾಗನ್, ಒಂದು ವ್ಯಾಗನಲ್ಲಿ ಎಷ್ಟು ಬ್ಯಾಗ್ಸ್ ಇಡ್ಬೋದು ನಾವು? 1786 is the answer. And let's take fourth question now. Mr. Sridhar purchased 11 toys of same price for 946 rupees from toy shop. Find the cost of each toy. ಅಂದರೆ ಮಿಸ್ಟರ್ ಶ್ರೀಧರ್ ಅನ್ನೋರು 11 ಟಾಯ್ಸ್ ಆಫ್ ಸೇಮ್ ರೇಟ್, ಒಂದೇ ರೇಟಿನ 11 ಟಾಯ್ಸ್ನ ಪರ್ಚೇಸ್ ಮಾಡಿರ್ತಾರೆ ಫಾರ್ ಅಮೌಂಟ್ ಆಫ್ 946 ರುಪೀಸ್ ಕೊಟ್ಟು 11 ಟಾಯ್ಸ್ನ ಪರ್ಚೇಸ್ ಮಾಡಿದರೆ ಫೈಂಡ್ ದ ಕಾಸ್ಟ್ ಆಫ್ ಈಚ್ ಟಾಯ್ ಅಂತ ಕೇಳ್ತಾರೆ. ಸೊ ಇಟ್ ಈಸ್ ಆಲ್ಸೋ ಅ ಡಿವಿಷನ್. Number of toys purchased or
ಕಾಸ್ಟ್ ಆಫ್ 11 ಟಾಯ್ಸ್ ಡೈರೆಕ್ಟಾಗಿ ಮಾಡ್ಕೊಳ್ಳೋಣ. ಕಾಸ್ಟ್ ಆಫ್ 11 ಟಾಯ್ಸ್ ಹೌ ಮಚ್? 946. ನಾವೇನು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಕಾಸ್ಟ್ ಆಫ್ ಈಚ್ ಟಾಯ್. ಕಾಸ್ಟ್ ಆಫ್ ಈಚ್ ಟಾಯ್ ಅಂದರೆ ಒಂದು ಟಾಯ್ಗೆ ಕಾಸ್ಟ್ ಎಷ್ಟು ಅಂತ. 946 ಡಿವೈಡೆಡ್ ಬೈ 11. ಸೊ 11ಇಂದ ಡಿವೈಡ್ ಮಾಡ್ತೀರಾ. 946 11 8s 88. ಹೌದಲ್ವಾ? 94 11 ಟೇಬಲಲ್ಲಿ ಬರಲ್ಲ, ಅದಕ್ಕಿಂತ ಸ್ಮಾಲರ್ ನಂಬರ್ ಅಂದರೆ 88 ಬರುತ್ತೆ. 11 8s 88. 4ಅಲ್ಲಿ 8 ಡಿವೈಡ್ ಆಗಲ್ಲ, ಬಾರೋ ತೊಗೊಳ್ತೀವಿ. 14 ಹಿಯರ್ 8. 14ಅಲ್ಲಿ 8ನ ಸಬ್ಟ್ರ್ಯಾಕ್ಟ್ ಮಾಡಿರಿ, 6 ಆಗುತ್ತೆ. 8ಅಲ್ಲಿ 8 ಹೋದರೆ 0 ಆ್ಯಂಡ್ 0 ಡೌನ್. 11 66 ಹೋಗುತ್ತೆ, ಯಾಕೆಂದರೆ 11 6 66. 6ಅಲ್ಲಿ 6 ಹೋದರೆ 0 ಆ್ಯಂಡ್ 6ಅಲ್ಲಿ 6 ಹೋದರೆ 0. ಸೊ ಕಾಸ್ಟ್ ಆಫ್ ಈಚ್ ಟಾಯ್ ಎಷ್ಟಾಯಿತು ಅಂದರೆ 86 rupees ಈಸ್ ದ ಕಾಸ್ಟ್ ಆಫ್ ಈಚ್ toy. And is this clear? So let's take 5th question. The annual income of a person is 90,912. Find his monthly income ಅಂತ ಕೇಳ್ತಾನೆ. ಆ್ಯನ್ಯುಯಲ್ ಇನ್ಕಮ್, ಆ್ಯನ್ಯುಯಲ್ ಅಂದರೆ ಒಂದು ವರ್ಷಕ್ಕೆ ಎಷ್ಟು ಮಂತ್ಸ್ ಇರುತ್ತೆ? 12 ಮಂತ್ಸ್. ಸೊ ಒಂದು ವರ್ಷಕ್ಕೆ 12 ಮಂತ್ಸಿಗೆ ಅವನಿಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂದರೆ 90,912. ಸೊ 1 ಮಂತಿಗೆ ಎಷ್ಟು ಅಂದರೆ ಹಿಂಗೆ ಫೈಂಡ್ ಔಟ್ ಮಾಡ್ತೀರಿ. 90,912 ಡಿವೈಡೆಡ್ ಬೈ 12. 12ಇಂದನೇ ಯಾಕೆ ಡಿವೈಡ್ ಮಾಡಬೇಕು ಅಂದರೆ ಒಂದು ಆ್ಯನ್ಯುಯಲಿಗೆ ನಮಗೆ 12 ಮಂತ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ 12ಇಂದಾನೇ ಡಿವೈಡ್ ಮಾಡಬೇಕು. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್? ಆ್ಯನ್ಯುಯಲ್ ಇನ್ಕಮ್ ಆಫ್ ಎ ಪರ್ಸನ್. ಇನ್ಕಮ್ of a person for annual ಎಷ್ಟಿದೆ? ಆ್ಯನ್ಯುಯಲ್ ಇನ್ಕಮ್ಮು 90,912. ಆ್ಯಂಡ್ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿರೋದು ಮಂತ್ಲಿ ಇನ್ಕಮ್. ದೇರ್ ಫೋರ್ ಮಂತ್ಲಿ ಇನ್ಕಮ್ is equals to 90,912 divided by 12. ಸೊ 12ಇಂದ ಡಿವೈಡ್ ಮಾಡಬೇಕು. ಸೊ 12ಇಂದ 90ನ ಡಿವೈಡ್ ಮಾಡೋಣ. 12 7s 84. 90 ಇರಲ್ಲ, ಅದಕ್ಕಿಂತ ಸ್ಮಾಲರ್ ನಂಬರ್ ಅಂದರೆ 84. ಸೊ 12 7s 84. 0 ಅಲ್ಲಿ 4 ಹೋಗಲ್ಲ, ಏನು ಮಾಡ್ತೀವಿ? ಬಾರೋ ತೊಗೊಳ್ತೀವಿ. 10ಅಲ್ಲಿ 4 ಹೋದರೆ 6, 8ಅಲ್ಲಿ 8 ಹೋದರೆ 0. ನೆಕ್ಸ್ಟ್ 9 ಡೌನ್ ಮಾಡ್ಕೊಳ್ತೀವಿ. 12 5s 60 ಇದೆ. ಸೊ 60. 9ಅಲ್ಲಿ 0 ಹೋದರೆ 9 ಆ್ಯಂಡ್ 6ಅಲ್ಲಿ 0 ಹೋದರೆ 6 ಆ್ಯಂಡ್ 1. 1 ಓಕೆ. ಅಗೇನ್ 91 ಇದೆ. 12 7s 84 ತೊಗೋಬೇಕು. ಟೇಬಲ್ಸ್ ಕರೆಕ್ಟಾಗಿ ಬರಬೇಕು. ಗೊತ್ತಾಗಿಲ್ಲ ಅಂದರೆ ಮಲ್ಟಿಪ್ಲೈ ಮಾಡ್ಕೊಂಡು ಮಾಡಿರಿ. 1ಅಲ್ಲಿ 4 ಹೋಗಲ್ಲ, ಬಾರೋ ತೊಗೊಳ್ತೀವಿ. 11 ಆಗುತ್ತೆ. 11ಅಲ್ಲಿ 4ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಇಟ್ ವಿಲ್ ಗಿವ್ ಯು 7. ಆ್ಯಂಡ್ ನೆಕ್ಸ್ಟ್ 2. 12 6 72. ಸೊ 2 ಅಲ್ಲಿ 2 ಹೋದರೆ 0, 7ಅಲ್ಲಿ 7 ಹೋದರೆ 0. ಎಷ್ಟಾಯಿತು? ಕಾಸ್ಟ್ ಆಫ್ ಮಂತ್ಲಿ ಇನ್ಕಮ್ಮು ಎಷ್ಟಾಯಿತು? 7,056 rupees ಈಸ್ ದ ಮಂತ್ಲಿ ಇನ್ಕಮ್ ಆಫ್ ಎ person. Is this clear, sir? This is the solution for 5th question. Thank you, students. Let's discuss remaining problems in the next class. Thank you.